ಶಾಂತಿ. ದಿನಾಂಕ 30/7/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ದುಃಖಹರ್ತ ಸುಖಕರ್ತ ಒಬ್ಬ ತಂದೆ ಆಗಿದ್ದಾರೆ. ಅವರೇ ನಿಮ್ಮ ಎಲ್ಲ ದುಃಖವನ್ನು ದೂರ ಮಾಡುತ್ತಾರೆ. ಮನುಷ್ಯ ಯಾರದ್ದೇ ದುಃಖವನ್ನು ದೂರ ಮಾಡಲು ಸಾಧ್ಯವಿಲ್ಲ. ದುಃಖಹರ್ತ ಸುಖಕರ್ತ ಒಬ್ಬ ತಂದೆ ಆಗಿದ್ದಾರೆ. ಅವರೇ ನಿಮ್ಮ ಎಲ್ಲ ದುಃಖವನ್ನು ದೂರ ಮಾಡುತ್ತಾರೆ. ಮನುಷ್ಯ ಯಾರದ್ದೇ ದುಃಖವನ್ನು ದೂರ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ: ವಿಶ್ವದಲ್ಲಿ ಅಶಾಂತಿಯ ಕಾರಣವೇನು? ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ? ವಿಶ್ವದಲ್ಲಿ ಅಶಾಂತಿಯ ಕಾರಣವೇನು? ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ? ಉತ್ತರ: ವಿಶ್ವದಲ್ಲಿ ಅಶಾಂತಿಯ ಕಾರಣ ಅನೇಕ ಧರ್ಮ ಇದೆ. ಕಲಿಯುಗದ ಅಂತ್ಯದಲ್ಲಿ ಅನೇಕತೆ ಇರುವುದರಿಂದ ಅಶಾಂತಿ ಇದೆ. ತಂದೆ ಬಂದು ಸತ್ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ಶಾಂತಿ ನೆಲೆಸುತ್ತದೆ. ನೀವು ತಿಳಿಯುತ್ತೀರಿ, ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತು. ಪವಿತ್ರ ಧರ್ಮ, ಪವಿತ್ರ ಕರ್ಮ ಇತ್ತು. ಕಲ್ಯಾಣಕಾರಿ ತಂದೆ ಪುನಃ ಆ ಹೊಸ ಜಗತ್ತನ್ನು ಮಾಡುತ್ತಿದ್ದಾರೆ. ಅದರಲ್ಲಿ ಅಶಾಂತಿಯ ಹೆಸರು ಇಲ್ಲ. ಓಂ ಶಾಂತಿ. ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ. ಆತ್ಮೀಯ ತಂದೆಗಷ್ಟೇ ಜ್ಞಾನದ ಸಾಗರ ಎನ್ನುತ್ತಾರೆ. ಇದನ್ನಂತೂ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ. ಬಾಂಬೆಯಲ್ಲಿಯೂ ಸಹ ಬಹಳ ಸೋಷಲ್ ವರ್ಕರ್ಸ್ ಇದ್ದಾರೆ. ಅವರ ಮೀಟಿಂಗ್ಸ್ ನಡೆಯುತ್ತಿರುತ್ತದೆ. ಬಾಂಬೆಯಲ್ಲಿ ವಿಶೇಷವಾಗಿ ಎಲ್ಲಿ ಮೀಟಿಂಗ್ ಮಾಡುತ್ತಾರೆ ಅದರ ಹೆಸರು ಭಾರತೀಯ ವಿದ್ಯಾಭವನ ಎಂದಾಗಿದೆ. ಈಗ ವಿದ್ಯೆ 2 ಪ್ರಕಾರದ್ದು ನಡೆಯುತ್ತದೆ. ಒಂದು ಲೌಕಿಕ ವಿದ್ಯೆ ಆಗಿದೆ. ಅದನ್ನು ಶಾಲಾ ಕಾಲೇಜುಗಳಲ್ಲಿ ಕೊಡಲಾಗುತ್ತದೆ. ಈಗ ಅದಕ್ಕೆ ವಿದ್ಯಾಭವನ ಎನ್ನುತ್ತಾರೆ. ಖಂಡಿತ ಅಲ್ಲಿಯೂ ಯಾವುದೋ ಬೇರೊಂದು ಇದೆ. ಈಗ ವಿದ್ಯೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಇದನ್ನಂತೂ ಮನುಷ್ಯರು ತಿಳಿದುಕೊಂಡೇ ಇಲ್ಲ. ಇದಂತೂ ಆತ್ಮೀಯ ವಿದ್ಯಾಭವನ ಆಗಬೇಕು. ವಿದ್ಯೆ ಎಂದು ಜ್ಞಾನಕ್ಕೆ ಕರೆಯಲಾಗುತ್ತದೆ. ಪರಮಪಿತ ಪರಮಾತ್ಮನೇ ಜ್ಞಾನ ಸಾಗರ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಜ್ಞಾನದ ಸಾಗರ ಎನ್ನುವುದಿಲ್ಲ. ಶಿವಬಾಬನ ಮಹಿಮೆ ಬೇರೆ, ಶ್ರೀಕೃಷ್ಣನ ಮಹಿಮೆ ಬೇರೆ ಇದೆ. ಭಾರತವಾಸಿಯರು ತಬ್ಬಿಬ್ಬಾಗಿದ್ದಾರೆ. ಶ್ರೀಕೃಷ್ಣನನ್ನು ಗೀತೆಯ ಭಗವಂತ ಎಂದು ತಿಳಿದು ಕುಳಿತುಕೊಂಡಿದ್ದಾರೆ. ಆದ್ದರಿಂದ ವಿದ್ಯಾಭವನ ಇತ್ಯಾದಿಯನ್ನು ತೆರೆಯುತ್ತಿರುತ್ತಾರೆ. ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಗೀತೆಯ ಜ್ಞಾನ ವಿದ್ಯೆ ಆಗಿದೆ. ಆ ಜ್ಞಾನ ಅಂತೂ ಇರುವುದೇ ಒಬ್ಬ ತಂದೆಯಲ್ಲಿ. ಅವರಿಗೆ ಜ್ಞಾನದ ಸಾಗರ ಎನ್ನುತ್ತಾರೆ. ಅದನ್ನು ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ. ಭಾರತವಾಸಿಯರ ಧರ್ಮಶಾಸ್ತ್ರ ಅಂತೂ ವಾಸ್ತವದಲ್ಲಿ ಇರುವುದೇ ಒಂದು ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆ. ಈಗ ಭಗವಂತ ಎಂದು ಯಾರಿಗೆ ಹೇಳಬೇಕು? ಅದನ್ನು ಸಹ ಈ ಸಮಯ ಭಾರತವಾಸಿಯರು ತಿಳಿದುಕೊಂಡಿಲ್ಲ. ಒಂದಂತೂ ಶ್ರೀಕೃಷ್ಣನಿಗೆ ಹೇಳಿಬಿಡುತ್ತಾರೆ, ಅಥವಾ ರಾಮನಿಗೆ, ಅಥವಾ ತನ್ನನ್ನೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ. ಈಗಂತೂ ಸಮಯ ಸಹ ತಮೋ ಪ್ರಧಾನ ಆಗಿದೆ. ರಾವಣ ರಾಜ್ಯ ಅಲ್ಲವೇ? ನೀವು ಮಕ್ಕಳು ಯಾವಾಗ ಯಾರಿಗಾದರೂ ತಿಳಿಸುತ್ತೀರಿ, ಆಗ ಶಿವ ಭಗವಾನ್ ವಾಚ ಎಂದು ಹೇಳಿ. ಮೊದಲಂತೂ ಜ್ಞಾನಸಾಗರ ಒಬ್ಬರೇ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಅವರ ಹೆಸರು ಶಿವ ಎಂದಾಗಿದೆ ಎಂದು ತಿಳಿದುಕೊಳ್ಳಲಿ. ಶಿವರಾತ್ರಿಯನ್ನು ಸಹ ಆಚರಿಸುತ್ತಾರೆ. ಆದರೆ ಯಾರದ್ದೇ ತಿಳುವಳಿಕೆಗೆ ಬರುವುದಿಲ್ಲ. ಖಂಡಿತ ಶಿವ ಬಂದಿದ್ದಾರೆ, ಆದ್ದರಿಂದ ತಾನೇ ರಾತ್ರಿಯನ್ನು ಆಚರಿಸುತ್ತಾರೆ. ಶಿವ ಯಾರು ಇದನ್ನು ಸಹ ತಿಳಿದಿಲ್ಲ. ತಂದೆ ಹೇಳುತ್ತಾರೆ, ಎಲ್ಲರ ಭಗವಂತನಂತೂ ಒಬ್ಬರೇ ಆಗಿದ್ದಾರೆ. ಎಲ್ಲ ಆತ್ಮಗಳು ಸಹೋದರ ಆಗಿದ್ದಾರೆ. ಆತ್ಮಗಳ ತಂದೆ ಒಬ್ಬರೇ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಅವರಿಗಷ್ಟೇ ಜ್ಞಾನದ ಸಾಗರ ಎನ್ನುತ್ತಾರೆ. ದೇವತೆಗಳಲ್ಲಿ ಈ ಜ್ಞಾನ ಇಲ್ಲ. ಯಾವ ಜ್ಞಾನ?
ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವುದೇ ಮನುಷ್ಯ ಮಾತ್ರರಲ್ಲಿ ಇಲ್ಲ. ಪ್ರಾಚೀನ ಋಷಿಮುನಿಗಳು ಸಹ ತಿಳಿದುಕೊಂಡಿರಲಿಲ್ಲ ಎಂದು ಹೇಳುತ್ತಾರೆ. ಪ್ರಾಚೀನ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಸತ್ಯುಗ ತ್ರೇತ ಪ್ರಾಚೀನ ಆಯಿತು. ಸತ್ಯುಗ ಹೊಸ ಜಗತ್ತಾಗಿದೆ. ಅಲ್ಲಂತೂ ಋಷಿಮುನಿ ಇರಲೇ ಇಲ್ಲ. ಈ ಋಷಿಮುನಿ ಇತ್ಯಾದಿ ಎಲ್ಲರೂ ನಂತರದಲ್ಲಿ ಬಂದಿದ್ದಾರೆ. ಅವರೂ ಸಹ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ. ಗೊತ್ತಿಲ್ಲ ಎಂದು ಬಿಡುತ್ತಾರೆ. ಅವರೇ ತಿಳಿದುಕೊಂಡಿಲ್ಲವೆಂದರೆ ಭಾರತವಾಸಿಯರು ಯಾರು ಈಗ ತಮೋ ಗುಣಿಯಾಗಿದ್ದಾರೆ ಅವರು ಹೇಗೆ ತಿಳಿಯಲು ಸಾಧ್ಯ? ಈ ಸಮಯ ವಿಜ್ಞಾನದ ಜಂಬ ಎಷ್ಟೊಂದು ಇದೆ. ಈ ವಿಜ್ಞಾನದ ಮೂಲಕ ಭಾರತ ಸ್ವರ್ಗ ಆಗಿದೆ ಎಂದು ತಿಳಿಯುತ್ತಾರೆ. ಇದಕ್ಕೆ ಮಾಯೆಯ ಆಡಂಬರ ಎನ್ನುತ್ತಾರೆ. ಫಾಲ್ ಆಫ್ ಪಾಂಪ್ನ ಒಂದು ನಾಟಕ ಸಹ ಇದೆ. ಈ ಸಮಯ ಭಾರತ ಪತನ ಆಗಿದೆ ಎಂದು ಹೇಳುತ್ತಾರೆ. ಸತ್ಯುಗದಲ್ಲಿ ಉತ್ಥಾನ ಆಗಿದೆ, ಈಗ ಪತನ ಆಗಿದೆ. ಇದೇನು ಸ್ವರ್ಗ ಅಲ್ಲ, ಇದಂತೂ ಮಾಯೆಯ ಆಡಂಬರ ಆಗಿದೆ. ಇದರ ಸಮಾಪ್ತಿ ಆಗಲೇಬೇಕು. ವಿಮಾನ ಇದೆ, ದೊಡ್ಡ ದೊಡ್ಡ ಮಹಲ್ ಇದೆ, ವಿದ್ಯುತ್ ಇದೆ, ಇದೇ ಸ್ವರ್ಗ ಆಗಿದೆ ಎಂದು ಮನುಷ್ಯ ತಿಳಿದುಕೊಳ್ಳುತ್ತಾನೆ. ಯಾರಾದರೂ ಸತ್ತರೆ ಸ್ವರ್ಗವಾಸಿಯಾದರು ಎಂದು ಹೇಳುತ್ತಾರೆ. ಸ್ವರ್ಗಕ್ಕೆ ಹೋದರು ಅಂದರೆ ಖಂಡಿತ ಸ್ವರ್ಗ ಬೇರೆ ಯಾವುದೋ ಇದೆ ಎಂಬುದು ಇದರಿಂದಲೂ ತಿಳಿದುಕೊಳ್ಳುವುದಿಲ್ಲ. ಇದಂತೂ ರಾವಣನ ಆಡಂಬರ ಆಗಿದೆ. ಪಾರಲೌಕಿಕ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಈ ಸಮಯದಲ್ಲಿ ಮಾಯೆ ಮತ್ತು ಈಶ್ವರನ, ಆಸುರಿ ಜಗತ್ತು ಮತ್ತು ಈಶ್ವರಿಯ ಜಗತ್ತಿನ ಎಳೆದಾಟ ಇದೆ. ಇದನ್ನು ಸಹ ಭಾರತವಾಸಿಗಳಿಗೆ ತಿಳಿಸಿಕೊಡಬೇಕು. ದುಃಖ ಅಂತೂ ಇನ್ನೂ ಬಹಳ ಬರುವುದಿದೆ. ಅಪಾರ ದುಃಖ ಬರುವುದಿದೆ. ಸ್ವರ್ಗ ಅಂತೂ ಇರುವುದೇ ಸತ್ಯುಗದಲ್ಲಿ. ಕಲಿಯುಗದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಪುರುಷೋತ್ತಮ ಸಂಗಮ ಯುಗ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಇದು ಸಹ ಯಾರಿಗೂ ಗೊತ್ತಿಲ್ಲ. ಇದನ್ನು ಸಹ ತಂದೆ ತಿಳಿಸುತ್ತಾರೆ. ಜ್ಞಾನ ಹಗಲಾಗಿದೆ, ಭಕ್ತಿ ರಾತ್ರಿಯಾಗಿದೆ. ಅಂಧಕಾರದಲ್ಲಿ ಪೆಟ್ಟು ತಿನ್ನುತ್ತಿರುತ್ತಾರೆ. ಭಗವಂತನೊಂದಿಗೆ ಮಿಲನ ಮಾಡಲು ಎಷ್ಟೊಂದು ವೇದ, ಶಾಸ್ತ್ರ ಇತ್ಯಾದಿಯನ್ನು ಓದುತ್ತಾರೆ. ಬ್ರಹ್ಮನ ಹಗಲು ಮತ್ತು ರಾತ್ರಿಯೇ ಬ್ರಾಹ್ಮಣರ ಹಗಲು ಮತ್ತು ರಾತ್ರಿ. ನೀವು ಸತ್ಯಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಅವರಂತೂ ಕಲಿಯುಗಿ ಕುಕವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ಈ ವಿಚಾರಗಳು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಈ ವಿಚಾರಗಳನ್ನು ಯಾವಾಗ ತಿಳಿದುಕೊಳ್ಳುತ್ತಾರೆ ಆಗ ಬುದ್ಧಿಯಲ್ಲಿ ಬರುತ್ತದೆ ನಾವು ಇದೇನು ಮಾಡುತ್ತಿದ್ದೇವೆ ಎಂದು. ಭಾರತ ಸತೋಪ್ರಧಾನ ಆಗಿತ್ತು. ಅದನ್ನೇ ಸ್ವರ್ಗ ಎನ್ನುತ್ತಾರೆ. ಅಂದ ಮೇಲೆ ಖಂಡಿತ ಇದು ನರಕ ಆಗಿದೆ. ಆದ್ದರಿಂದ ತಾನೇ ನರಕದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ. ಅಲ್ಲಿ ಶಾಂತಿಯೂ ಇದೆ, ಸುಖವೂ ಇದೆ. ಲಕ್ಷ್ಮೀನಾರಾಯಣರ ರಾಜ್ಯ ಅಲ್ಲವೇ? ನೀವು ತಿಳಿಸಲು ಸಾಧ್ಯವಿದೆ. ಮನುಷ್ಯರ ಬುದ್ಧಿ ಹೇಗೆ ಕಡಿಮೆ ಆಗುತ್ತದೆ? ಅಶಾಂತಿ ಹೇಗೆ ಕಡಿಮೆ ಆಗುತ್ತದೆ? ಅಶಾಂತಿ ಇರುವುದೇ ಹಳೆಯ ಜಗತ್ತು ಕಲಿಯುಗದಲ್ಲಿ. ಹೊಸ ಜಗತ್ತಿನಲ್ಲಿಯೇ ಶಾಂತಿ ಇರುತ್ತದೆ. ಸತ್ಯುಗದಲ್ಲಿ ಶಾಂತಿ ಇದೆ ಅಲ್ಲವೇ? ಅದನ್ನೇ ಆದಿ ಸನಾತನ ದೇವತಾ ಧರ್ಮ ಎನ್ನುತ್ತಾರೆ. ಹಿಂದೂ ಧರ್ಮ ಅಂತೂ ಈಗ ಇದೆ. ಇದಕ್ಕೆ ಆದಿ ಸನಾತನ ಧರ್ಮ ಎನ್ನಲು ಸಾಧ್ಯವಿಲ್ಲ. ಇದಕ್ಕಂತೂ ಹಿಂದೂಸ್ತಾನ ಎಂಬ ಹೆಸರಿನ ಮೇಲೆ ಹಿಂದೂ ಎಂದು ಬಿಡುತ್ತಾರೆ. ಆದಿ ಸನಾತನ ದೇವತಾ ಧರ್ಮ ಇತ್ತು. ಅಲ್ಲಿ ಸಂಪೂರ್ಣ ಪವಿತ್ರತೆ, ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಇತ್ಯಾದಿ ಎಲ್ಲವೂ ಇತ್ತು. ಈಗ ಹೇ ಪತಿತ ಪಾವನ ಬಾ, ನಾವು ಪತಿತರಾಗಿದ್ದೇವೆ ಎಂದು ಕೂಗುತ್ತಾರೆ. ಪತಿತ ಪಾವನ ಯಾರು ಎಂಬ ಪ್ರಶ್ನೆ ಈಗ ಇದೆ. ಶ್ರೀಕೃಷ್ಣನಿಗಂತೂ ಹೇಳುವುದಿಲ್ಲ. ಪತಿತ ಪಾವನ ಪರಮಪಿತ ಪರಮಾತ್ಮನೇ ಜ್ಞಾನದ ಸಾಗರ ಆಗಿದ್ದಾರೆ. ಅವರೇ ಬಂದು ಓದಿಸುತ್ತಾರೆ. ಜ್ಞಾನಕ್ಕೆ ವಿದ್ಯೆ ಎನ್ನುತ್ತಾರೆ.
ಎಲ್ಲದರ ಆಧಾರ ಗೀತೆಯ ಮೇಲಿದೆ. ಈಗ ನೀವು ಪ್ರದರ್ಶಿನಿ, ಮ್ಯೂಸಿಯಂ ಇತ್ಯಾದಿಯನ್ನು ಮಾಡುತ್ತೀರಿ. ಆದರೆ ಇದುವರೆಗೂ ಬೀಕೆಯ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ಇದೇನೋ ಹೊಸ ಧರ್ಮ ಆಗಿದೆ ಎಂದು ತಿಳಿಯುತ್ತಾರೆ. ಕೇಳುತ್ತಾರೆ, ಏನನ್ನೂ ತಿಳಿಯುವುದಿಲ್ಲ. ತಂದೆ ಹೇಳಿದ್ದಾರೆ, ಪೂರ್ಣವೇ ತಮೋಪ್ರಧಾನ ಕಲ್ಲು ಬುದ್ಧಿಯಾಗಿದ್ದಾರೆ. ಈ ಸಮಯ ವಿಜ್ಞಾನದ ಜಂಬ ಸಹ ಬಹಳ ಆಗಿಬಿಟ್ಟಿದೆ. ವಿಜ್ಞಾನದಿಂದಲೇ ತನ್ನ ವಿನಾಶ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಕಲ್ಲು ಬುದ್ಧಿ ಎನ್ನುತ್ತಾರಲ್ಲವೇ? ಚಿನ್ನದ ಬುದ್ಧಿ ಎಂದೇನಾದರೂ ಹೇಳುತ್ತಾರೆಯೇ? ಬಾಂಬ್ಸ್ ಇತ್ಯಾದಿಯನ್ನು ತನ್ನ ವಿನಾಶಕ್ಕಾಗಿ ಮಾಡುತ್ತಾರೆ. ಶಂಕರ ಏನೋ ವಿನಾಶ ಮಾಡುತ್ತಾನೆ ಎಂದಲ್ಲ. ಇಲ್ಲ, ಇವರುಗಳು ತನ್ನ ವಿನಾಶಕ್ಕಾಗಿ ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ತಮೋಪ್ರಧಾನ ಕಲ್ಲು ಬುದ್ಧಿಯವರು ತಿಳಿದುಕೊಳ್ಳುವುದಿಲ್ಲ. ಏನೆಲ್ಲವನ್ನು ಮಾಡುತ್ತಾರೆ ಈ ಹಳೆಯ ಸೃಷ್ಟಿಯ ವಿನಾಶಕ್ಕಾಗಿ. ವಿನಾಶ ಆದಾಗ ನಂತರ ಹೊಸ ಜಗತ್ತಿನ ಜೈ ಜೈಕಾರ ಆಗುತ್ತದೆ. ಅವರಂತೂ ಸ್ತ್ರೀಯರ ದುಃಖವನ್ನು ಹೇಗೆ ದೂರ ಮಾಡುವುದು ಎಂದು ತಿಳಿಯುತ್ತಾರೆ. ಆದರೆ ಮನುಷ್ಯ ಯಾರದ್ದೇ ದುಃಖವನ್ನು ದೂರ ಮಾಡಲು ಸಾಧ್ಯವಿಲ್ಲ. ದುಃಖಹರ್ತ ಸುಖಕರ್ತನಂತೂ ಒಬ್ಬರೇ ತಂದೆಯಾಗಿದ್ದಾರೆ. ದೇವತೆಗಳಿಗೂ ಸಹ ಹೇಳುವುದಿಲ್ಲ. ಶ್ರೀಕೃಷ್ಣನು ಸಹ ದೇವತೆ ಆದರು. ಭಗವಂತ ಎನ್ನಲು ಸಾಧ್ಯವಿಲ್ಲ. ಇದನ್ನು ಸಹ ತಿಳಿಯುವುದಿಲ್ಲ. ಯಾರು ತಿಳಿಯುತ್ತಾರೆ ಅವರು ಬ್ರಾಹ್ಮಣರಾಗಿ ಅನ್ಯರಿಗೂ ಸಹ ತಿಳಿಸುತ್ತಿರುತ್ತಾರೆ. ಯಾರು ರಾಜ್ಯ ಪದವಿಯ ಅಥವಾ ಆದಿ ಸನಾತನ ದೇವತಾ ಧರ್ಮದವರಾಗಿದ್ದಾರೆ ಅವರು ಹೊರಟು ಬರುತ್ತಾರೆ. ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರು ಹೇಗೆ ಆದರು? ಯಾವ ಕರ್ಮ ಮಾಡಿದ್ದಾರೆ? ಯಾವುದರಿಂದ ವಿಶ್ವದ ಮಾಲೀಕರಾದರು? ಈ ಸಮಯ ಕಲಿಯುಗದ ಅಂತ್ಯದಲ್ಲಂತೂ ಅನೇಕ ಧರ್ಮ ಇದೆ. ಆದ್ದರಿಂದ ಅಶಾಂತಿ ಇದೆ. ಹೊಸ ಜಗತ್ತಿನಲ್ಲಿ ಆ ರೀತಿ ಏನಾದರೂ ಇರುತ್ತದೆಯೇ? ಈಗ ಇದು ಸಂಗಮ ಯುಗ ಆಗಿದೆ. ಇಲ್ಲಿ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ತಂದೆನೇ ಕರ್ಮ, ಅಕರ್ಮ, ವಿಕರ್ಮದ ಜ್ಞಾನವನ್ನು ತಿಳಿಸುತ್ತಾರೆ. ಆತ್ಮ ಶರೀರವನ್ನು ಪಡೆದು ಕರ್ಮ ಮಾಡಲು ಬರುತ್ತದೆ. ಸತ್ಯುಗದಲ್ಲಿ ಯಾವ ಕರ್ಮ ಮಾಡುತ್ತಾರೆ ಅದು ಅಕರ್ಮವಾಗುತ್ತದೆ. ಅಲ್ಲಿ ವಿಕರ್ಮ ಆಗುವುದಿಲ್ಲ, ದುಃಖ ಆಗುವುದೇ ಇಲ್ಲ. ಕರ್ಮ, ಅಕರ್ಮ, ವಿಕರ್ಮದ ರಹಸ್ಯವನ್ನು ತಂದೆನೇ ಬಂದು ಅಂತ್ಯದಲ್ಲಿ ತಿಳಿಸುತ್ತಾರೆ. ನಾನು ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿಯೂ ಸಹ ಅಂತ್ಯದಲ್ಲಿ ಬರುತ್ತೇನೆ. ಈ ರಥದಲ್ಲಿ ಪ್ರವೇಶ ಮಾಡುತ್ತೇನೆ. ಅಕಾಲ ಮೂರ್ತಿಯ ಆತ್ಮನ ಇದು ರಥ ಆಗಿದೆ. ಕೇವಲ ಒಂದು ಅಮೃತಸರದಲ್ಲಿ ಅಲ್ಲ, ಎಲ್ಲ ಮನುಷ್ಯರದ್ದು ಅಕಾಲ ಸಿಂಹಾಸನ ಆಗಿದೆ. ಆತ್ಮ ಅಕಾಲ ಮೂರ್ತಿಯಾಗಿದೆ. ಈ ಶರೀರ ಮಾತನಾಡುತ್ತದೆ, ಚಲಿಸುತ್ತದೆ. ಅಕಾಲ ಆತ್ಮದ್ದು ಈ ಚೈತನ್ಯ ಸಿಂಹಾಸನ ಆಗಿದೆ. ಅಕಾಲ ಮೂರ್ತಿಯಂತೂ ಎಲ್ಲರೂ ಆಗಿದ್ದಾರೆ. ಉಳಿದಂತೆ ಶರೀರಕ್ಕೆ ಮೃತ್ಯು ಆವರಿಸುತ್ತದೆ. ಆತ್ಮ ಅಂತೂ ಅಕಾಲ ಆಗಿದೆ. ಸಿಂಹಾಸನ ಅಂತೂ ಸಮಾಪ್ತಿ ಮಾಡಿಬಿಡುತ್ತದೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಮಂದಿಯ ಸಿಂಹಾಸನ ಇರುತ್ತದೆ. ಈ ಸಮಯ ಕೋಟ್ಯಾಂತರ ಆತ್ಮಗಳ ಸಿಂಹಾಸನ ಇದೆ. ಆತ್ಮನಿಗೆ ಅಕಾಲ ಎನ್ನುತ್ತಾರೆ. ಆತ್ಮವೇ ತಮೋಪ್ರಧಾನದಿಂದ ಸತೋಪ್ರಧಾನ ಆಗುತ್ತದೆ. ನಾನಂತೂ ಎವರ್ ಸತೋಪ್ರಧಾನ ಪವಿತ್ರ ಆಗಿದ್ದೇನೆ. ಭಲೆ ಪ್ರಾಚೀನ ಭಾರತದ ಯೋಗ ಎನ್ನುತ್ತಾರೆ. ಆದರೆ ಶ್ರೀಕೃಷ್ಣ ಕಲಿಸಿಕೊಟ್ಟನು ಎಂದು ಅವರು ಸಹ ತಿಳಿಯುತ್ತಾರೆ. ಗೀತೆಯನ್ನೇ ಖಂಡನೆ ಮಾಡಿಬಿಟ್ಟಿದ್ದಾರೆ. ಜೀವನ ಕಥೆಯಲ್ಲಿ ಹೆಸರನ್ನು ಬದಲಾಯಿಸಿಬಿಟ್ಟಿದ್ದಾರೆ. ತಂದೆಯ ಬದಲು ಮಗನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಶಿವರಾತ್ರಿಯನ್ನು ಆಚರಿಸುತ್ತಾರೆ. ಆದರೆ ಅವರು ಹೇಗೆ ಬರುತ್ತಾರೆ? ಇದನ್ನು ತಿಳಿದಿಲ್ಲ. ಶಿವ ಇರುವುದೇ ಪರಮ ಆತ್ಮ. ಅವರ ಮಹಿಮೆ ಪೂರ್ಣ ಬೇರೆ ಇದೆ. ಆತ್ಮಗಳ ಮಹಿಮೆ ಬೇರೆ ಇದೆ. ಮಕ್ಕಳಿಗೆ ಇದು ಗೊತ್ತಿದೆ. ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣ ಆಗುತ್ತಾರೆ. ಲಕ್ಷ್ಮೀನಾರಾಯಣರ ಎರಡು ರೂಪವನ್ನೇ ವಿಷ್ಣು ಎನ್ನುತ್ತಾರೆ. ಅಂತರ ಅಂತೂ ಇಲ್ಲ.
ಉಳಿದಂತೆ 4 ಭುಜವನ್ನುಳ್ಳ 8 ಭುಜವನ್ನುಳ್ಳ ಯಾವುದೇ ಮನುಷ್ಯ ಇರುವುದಿಲ್ಲ. ದೇವತೆ ಇತ್ಯಾದಿಯರಿಗೆ ಎಷ್ಟೊಂದು ಭುಜಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ತಿಳಿಸುವುದರಲ್ಲಿ ಸಮಯ ಹಿಡಿಸುತ್ತದೆ. ತಂದೆ ಹೇಳುತ್ತಾರೆ, ನಾನು ಬಡವರ ಬಂಧುನೇ ಆಗಿದ್ದೇನೆ. ಯಾವಾಗ ಭಾರತ ಬಡ ದೇಶ ಆಗುತ್ತದೆ ಆಗಲೇ ನಾನು ಬರುತ್ತೇನೆ. ರಾಹುವಿನ ಗ್ರಹಣ ಕುಳಿತುಕೊಳ್ಳುತ್ತದೆ. ಬೃಹಸ್ಪತಿಯ ದಶೆ ಇತ್ತು. ಈಗ ರಾಹುವಿನ ಗ್ರಹಣ ಭಾರತದಲ್ಲೇನು ಇಡೀ ವಿಶ್ವದಲ್ಲಿ ಇದೆ. ಆದ್ದರಿಂದ ತಂದೆ ಪುನಃ ಭಾರತದಲ್ಲಿ ಬರುತ್ತಾರೆ. ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತಾರೆ. ಅದಕ್ಕೆ ಸ್ವರ್ಗ ಎನ್ನುತ್ತಾರೆ. ಭಗವಾನ್ ವಾಚ, ನಾನು ನಿಮ್ಮನ್ನು ರಾಜರಿಗೂ ರಾಜ, ಡಬಲ್ ಕಿರೀಟಧಾರಿ, ಸ್ವರ್ಗದ ಮಾಲೀಕ ಮಾಡುತ್ತೇನೆ. 5000 ವರ್ಷ ಆಗಿದೆ. ಇಲ್ಲಿಯೇ ಆದಿ ಸನಾತನ ದೇವತಾ ಧರ್ಮ ಇತ್ತು. ಈಗ ಅದು ಇಲ್ಲ. ತಮೋಪ್ರಧಾನ ಆಗಿದ್ದಾರೆ. ತಂದೆ ಸ್ವಯಂವೇ ತನ್ನ ಅಂದರೆ ರಚಯಿತ ಮತ್ತು ರಚನೆಯ ಪರಿಚಯ ಕೊಡುತ್ತಾರೆ. ನಿಮ್ಮ ಬಳಿ ಪ್ರದರ್ಶಿನಿ ಮ್ಯೂಸಿಯಂನಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ. ಎಲ್ಲಿ ತಿಳಿದುಕೊಳ್ಳುತ್ತಾರೆ? ಎಲ್ಲೋ ವಿರಳರು ತಿಳಿದು ಕೋರ್ಸ್ ತೆಗೆದುಕೊಳ್ಳುತ್ತಾರೆ. ರಚಯಿತ ಮತ್ತು ರಚನೆಯನ್ನು ತಿಳಿಯುತ್ತಾರೆ. ಪಾರಲೌಕಿಕ ತಂದೆ ರಚಯಿತನಾಗಿದ್ದಾರೆ. ಅವರಿಂದ ಅಪರಿಮಿತದ ಆಸ್ತಿ ಸಿಗುತ್ತದೆ. ಈ ಜ್ಞಾನವನ್ನು ತಂದೆನೇ ಕೊಡುತ್ತಾರೆ. ನಂತರ ರಾಜ್ಯ ಸಿಕ್ಕಿತೆಂದರೆ ಅಲ್ಲಿ ಜ್ಞಾನದ ಅವಶ್ಯಕತೆ ಇಲ್ಲ. ಹೊಸ ಜಗತ್ತು ಸ್ವರ್ಗಕ್ಕೆ ಸದ್ಗತಿ ಎನ್ನುತ್ತಾರೆ. ಹಳೆಯ ಜಗತ್ತು ನರಕಕ್ಕೆ ದುರ್ಗತಿ ಎನ್ನುತ್ತಾರೆ. ತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಮಕ್ಕಳು ಸಹ ಅದೇ ರೀತಿ ತಿಳಿಸಬೇಕು. ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಬೇಕು. ಈ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಿದೆ. ಆದಿ ಸನಾತನ ದೇವತಾ ಧರ್ಮದ ತಳಪಾಯ ಇಲ್ಲ. ಅದನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ದೇವತೆಗಳದ್ದು ಪವಿತ್ರ ಧರ್ಮ, ಪವಿತ್ರ ಕರ್ಮ ಆಗಿತ್ತು. ಈಗ ಇದು ಇರುವುದೇ ವಿಕಾರಿ ಜಗತ್ತು. ಹೊಸ ಜಗತ್ತಿಗೆ ನಿರ್ವಿಕಾರಿ ಜಗತ್ತು, ಶಿವಾಲಯ ಎನ್ನುತ್ತಾರೆ. ಈಗ ಬಡಪಾಯಿಗಳದ್ದು ಏನೋ ಸ್ವಲ್ಪ ಕಲ್ಯಾಣ ಆಗಲಿ ಎಂದು ತಿಳಿಸಿಕೊಡಬೇಕು. ತಂದೆಗಷ್ಟೇ ಕಲ್ಯಾಣಕಾರಿ ಎನ್ನುತ್ತಾರೆ. ಅವರು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ. ಹಳೆಯ ಜಗತ್ತನ್ನು ಬದಲಾಯಿಸಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಇದರ ಮೇಲೆ ಪ್ರತಿನಿತ್ಯ ಸಮಯ ಕೊಟ್ಟು ತಿಳಿಸಿಕೊಡುತ್ತೀರಿ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವೇ ತಿಳಿದಿದ್ದೇವೆ ಎಂದು ಹೇಳಿ. ಈ ಗೀತೆಯ ಅಧ್ಯಾಯ ನಡೆಯುತ್ತಿದೆ. ಇದರಲ್ಲಿ ಭಗವಂತ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಡಬಲ್ ಕಿರೀಟಧಾರಿಯನ್ನಾಗಿ ಮಾಡುತ್ತಾರೆ. ಈ ಲಕ್ಷ್ಮೀನಾರಾಯಣರು ಸಹ ರಾಜಯೋಗದಿಂದ ಈ ದೇವತೆ ಆದರು. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯಿಂದ ರಾಜಯೋಗವನ್ನು ಕಲಿಯುತ್ತಾರೆ. ಬಾಬಾ ಪ್ರತಿಯೊಂದು ವಿಚಾರ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ರಾಜಯೋಗದ ವಿದ್ಯೆ ಸಂಪಾದನೆಗೆ ಮೂಲ ಆಧಾರ ಆಗಿದೆ. ಏಕೆಂದರೆ ಇದರಿಂದಲೇ ನಾವು ರಾಜರಿಗೂ ರಾಜರಾಗುತ್ತೇವೆ. ಈ ಆತ್ಮೀಯ ವಿದ್ಯೆಯನ್ನು ಪ್ರತಿನಿತ್ಯ ಓದಬೇಕು ಹಾಗೂ ಓದಿಸಬೇಕು. 2. ಸದಾ ನಶೆ ಇರಲಿ. ನಾವು ಬ್ರಾಹ್ಮಣರು ಸತ್ಯ ಮುಖವಂಶಾವಳಿ ಆಗಿದ್ದೇವೆ. ನಾವು ಕಲಿಯುಗಿ ರಾತ್ರಿಯಿಂದ ಹೊರಟು ಹಗಲಿಗೆ ಬಂದಿದ್ದೇವೆ. ಇದು ಕಲ್ಯಾಣಕಾರಿ ಪುರುಷೋತ್ತಮ ಯುಗ ಆಗಿದೆ. ಇದರಲ್ಲಿ ತನ್ನ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕು. ವರದಾನ: ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ. ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪವನ್ನು
ಕರ್ಮದಲ್ಲಿ ತರುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ. ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ಸಂಕಲ್ಪ ಹಾಗೂ ಕರ್ಮ ಸಮಾನವಾಗಿದೆ. ಒಂದು ವೇಳೆ ಸಂಕಲ್ಪ ಬಹಳ ಶ್ರೇಷ್ಠವಾಗಿದ್ದು ಹಾಗೂ ಕರ್ಮ ಸಂಕಲ್ಪಕ್ಕನುಸಾರವಾಗಿ ಇಲ್ಲದೆ ಹೋದರೆ ಮಾಸ್ಟರ್ ಸರ್ವಶಕ್ತಿವಾನ್ ಎನ್ನುವುದಿಲ್ಲ. ಅಂದ ಮೇಲೆ ಯಾವ ಶ್ರೇಷ್ಠ ಸಂಕಲ್ಪ ಮಾಡುತ್ತೇವೆ ಅದು ಕರ್ಮದವರೆಗೆ ಬರುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಮಾಸ್ಟರ್ ಸರ್ವಶಕ್ತಿವಂತನ ಚಿಹ್ನೆ ಯಾವ ಶಕ್ತಿ ಯಾವ ಸಮಯದಲ್ಲಿ ಅವಶ್ಯಕವಾಗಿರುತ್ತದೆ ಆಗ ಆ ಶಕ್ತಿ ಕಾರ್ಯದಲ್ಲಿ ಬರಬೇಕು. ಸ್ಥೂಲ ಹಾಗೂ ಸೂಕ್ಷ್ಮ ಎಲ್ಲ ಶಕ್ತಿಗಳು ಅಷ್ಟು ನಿಯಂತ್ರಣದಲ್ಲಿರಲಿ. ಯಾವುದರಿಂದ ಯಾವ ಸಮಯ ಯಾವ ಶಕ್ತಿಯ ಅವಶ್ಯಕತೆ ಇದೆ ಅದು ಕೆಲಸದಲ್ಲಿ ತೊಡಗಲು ಸಾಧ್ಯವಾಗಬೇಕು. ಸ್ಲೋಗನ್: ಜ್ಞಾನಿತು ಆತ್ಮ ಮಕ್ಕಳಲ್ಲಿ ಕ್ರೋಧ ಇದೆ ಎಂದರೆ ಇದರಿಂದ ತಂದೆಯ ಹೆಸರಿನ ನಿಂದನೆ ಆಗುತ್ತದೆ. ಜ್ಞಾನಿತು ಆತ್ಮ ಮಕ್ಕಳಲ್ಲಿ ಕ್ರೋಧ ಇದೆ ಎಂದರೆ ಇದರಿಂದ ತಂದೆಯ ಹೆಸರಿನ ನಿಂದನೆ ಆಗುತ್ತದೆ. ಓಂ ಶಾಂತಿ.